ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ಅಂದರೆ ನಮ್ಮ ಲಾಸ್ಟ್ ಚಿಕ್ಕಿ ಮನೆಗೆ ಹೋಗಿದೆ. ಅಂದರೆ ಮದ್ದೂರಮ್ಮನ ಜಾತ್ರೆ ನಡೆಯುತ್ತೆ. ನಾನು ಟೆಂಪಲ್ ವಿಡಿಯೋ ಮಾಡಿಲ್ಲ, ಯಾಕಂದರೆ ತುಂಬ ರಶ್ ಇದ್ದಿದ್ದರಿಂದ ಮತ್ತು ಬಿಸಿಲು ಬೇರೆ ಇತ್ತು, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅವ್ರ ಮನೇಲಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದೆ. ಅವ್ರ ಮನೇಲಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿದಂಥ ವಿಡಿಯೋನ ನಾನು ಹಾಕ್ತಾ ಇರುವಂಥದ್ದು. ಸೊ ನಾವು ನೈಟು ಬಂದಿದ್ದು. ಇದು ಚಿಕ್ಕಮ್ಮನ ಮನೆ. ಅಂದರೆ ಅವಳು ನನಗಿಂತ ಚಿಕ್ಕವಳು, ನಮ್ಮ ಅಮ್ಮನ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಮಗಳು. ಅವರು ಚೌಟ್ರಿ ಮೇಲೇ ಮನೆ ಮಾಡಿರುವಂಥದ್ದು. ಅಂದರೆ ಈಗ ಚೌಟ್ರಿನ ಒಬ್ಬರಿಗೆ ವಹಿಸ್ತಾರೆ ನೋಡಿ, ಚೌಟ್ರಿ ನೋಡ್ಕೊಳ್ಳೋದು, ಆ ರೀತಿ ಆ ಕೆಲಸದಲ್ಲಿ ಇರುವಂಥದ್ದು ನಮ್ಮ ಚಿಕ್ಕಪ್ಪ. ಸೊ ಹಾಗಾಗಿ ಚೌಟ್ರಿಯವರನ್ನೇ ಬೇರೆ ಕಡೆ ಇರೋದ್ರ ಬದಲು ಚೌಟ್ರಿ ಮೇಲೇ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಆ ಮನೆಯಲ್ಲೇ ಇವ್ರಿಗೆ ಹೇಗೆ ಬೇಕು ಆ ರೀತಿ ಕಟ್ಟಿಸ್ಕೊಂಡು, ಸೊ ತುಂಬಾ ಚೆನ್ನಾಗಿದ್ದಾರೆ. ಕೆಳಗಡೆ ಆಲ್ರೆಡಿ ಮದುವೆ ನಡೀತಾ ಇತ್ತು. ಸೊ ನಾವು ಬಂದಿದ್ದ ತಕ್ಷಣವೇ ಇವ್ರ ಮನೇಲಿ ವಡೆ ಪಾಯಸ ಊಟ ರೆಡಿಯಾಗಿತ್ತು. ಅಂದರೆ ನಾಳೆ ನಾನ್ ವೆಜ್ ಊಟ ಇತ್ತು. ಇನ್ನೊಬ್ಬರು ಚಿಕ್ಕಪ್ಪ, ಆಂಟಿ, ಅಜ್ಜಿ ಎಲ್ಲರೂ ಕೂಡ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಫಸ್ಟ್ ಟೈಮ್ ನಾನು ಇವ್ರ ಮನೇಲಿ ಹಾಲ್ಟ್ ಇರುವಂಥದ್ದು. ಇಷ್ಟಪಟ್ಟೇ ಇವ್ರ ಮನೆಗೆ ಬಂದೆ, ಒಂದಿನ ಇರಬೇಕು ಅಂತ. ಅವರು ಕೂಡ ಫೋನ್ ಮಾಡ್ತಾನೇ ಇದ್ದರು, ಊರಿಗೆ ಬಂದಿದೆಯಲ್ಲ ಬಾ ಮನೆಗೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಈಗ ಬಂದಿದ್ದೀವಿ. ರಾತ್ರಿ ನಾನು ಅಷ್ಟೊಂದು ವಿಡಿಯೋ ಮಾಡಿಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾಳೆ ಮೇಕೆ ಸಾಂಬಾರು ಮಾಡೋದಕ್ಕೆ ಅಂತ ಮರಿ ಬಿಟ್ಕೊಂಡಿರುವಂಥದ್ದು. ಸೊ ನೈಟು ಊಟ ಮಾಡಿ ಮಲ್ಕೊಬಿಟ್ವಿ. ನೈಟ್ ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಬೆಳಿಗ್ಗೆ ಹಬ್ಬದ ಅಡುಗೆ ಆ ರೀತಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾವು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಹೊರಗಡೆ ಎಲ್ಲ ಕೂತ್ಕೊಂಡು ಅಷ್ಟೊಂದು ಕಾಲಹರಣ ಮಾಡಿದ್ವಿ. ಮನೆ ಪಕ್ಕದಲ್ಲೇ ಟ್ರೈನು ಹೋಗುವಂಥ ಪ್ಲೇಸ್ ಇದೆ, ಅಲ್ಲೆಲ್ಲ ನೋಡಿಕೊಂಡು ಒಂದಷ್ಟೊತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಈಗ ಬೆಳಿಗ್ಗೆ 7 ಗಂಟೆ ಆಗಿದೆ. ನಮ್ಮವ್ವ ಇವರು, ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಚಿಕ್ಕಮ್ಮ, ಅವರು ಬೋಟಿ ಗೊಜ್ಜು ಅಂತ ಹೇಳ್ತಾರಲ್ಲ, ಬೋಟಿ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡೋದಕ್ಕೆ. ನನಗೆ ಅಜ್ಜಿದಿರ ಜೊತೆ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಮಾತಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ನಮ್ಮ ಅವ್ವನ ಜೊತೆ ಕೂತ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ದೀನಿ, ಅವ್ರ ಕೈಯಲ್ಲಿ ಏಳಿಸ್ಕೊಂಡು. ನಮ್ಮನೇಲಿ ಒಂದು ಸಾರಿ ಫಂಕ್ಷನ್ ಮಾಡಿದಾಗ ನಾನು ಅವ್ವ ಇಬ್ಬರೇ ಈ ರೀತಿ ಕಟ್ ಮಾಡಿ ಕ್ಲೀನ್ ಮಾಡಿದ್ವಿ. ಇದ್ರ ಬಗ್ಗೆ ಎಲ್ಲ ಮೊದಲು ನಂಗೆ ಗೊತ್ತಿರಲಿಲ್ಲ. ಸುಶೀಲವನ ಜೊತೆ ಸೇರಿಕೊಂಡು ಸ್ವಲ್ಪ ಕಲ್ತಿದ್ದೀನಿ. ಆ ಬೋಟಿ ಎಲ್ಲ ಕಳ್ಳೆಲ್ಲ ಕಟ್ ಮಾಡೋದು ಹೇಗೆ ಅನ್ನೋದೆಲ್ಲ ಕಲ್ತಿದ್ದೀನಿ. ಹಾಗಾಗಿ ಇಬ್ಬರು ಕೂಡ ಒಂದೊಂದು ಕುಡ್ಲಿ ಇಟ್ಕೊಂಡು ಇಬ್ಬರು ಕೂಡ ಕಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮಟನೆಲ್ಲ, ಅಂದರೆ ಬೆಳಗಿನ ಜಾವ 5 ಗಂಟೆಲೇ ಮೇಕೆನ ಕಟ್ ಮಾಡಿ ಮಟನೆಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಮಟನ್ ಸಾಂಬಾರಿಗೆಲ್ಲ ರಾತ್ರಿಯೆಲ್ಲ ಬಿಡಿಸಿಟ್ಟಿದ್ವಿ, ಈರುಳ್ಳಿ ಮತ್ತು ಸುವರ್ಣಗೆಡ್ಡೆ ಎಲ್ಲನೂ ಕೂಡ. ಈ ಕಡೆ ನಮ್ಮ ಇಬ್ಬರು ಆಂಟಿದಿರು ಕೂಡ ಅಡುಗೆ ಮನೆ ಕೆಲಸ ಮಾಡ್ಕೋತಾ ಇದ್ದಾರೆ. ನಾನು ಮಾತ್ರ ನಮ್ಮ ಅಜ್ಜಿ ಜೊತೆ ಕೂತ್ಕೊಂಡು ಅದು ಬೋಟಿದೆಲ್ಲ ಕಟ್ ಮಾಡ್ತಾಯಿದ್ದೀವಿ, ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ನಿಧಾನಕ್ಕೆ ಕಟ್ ಮಾಡಿಕೊಂಡು. ಈ ಕಡೆ ಇನ್ನೊಬ್ಬರು ಆಂಟಿ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಬೆಳಿಗ್ಗೆ ಟಿಫನ್ಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಆಂಟಿ ಬಿರಿಯಾನಿ ರೆಡಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಕೂಡ. ಕೆಳಗಡೆ ಚೌಟ್ರಿಲಿ ಮದುವೆ ನಡೀತಾಯಿತ್ತು, ಅಲ್ಲೇ ಟಿಫನ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇವರು ಬೇಡ, ಹಬ್ಬ ಅಲ್ವಾ ಇವತ್ತು, ಹಾಗಾಗಿ ನಮ್ಮನೆಯಲ್ಲೇ ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ, ಸೊ ಚೆನ್ನಾಗಿರುತ್ತೆ ಅಂತೇಳಿ ಅಕ್ಕ ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದಾರೆ. ಈ ಕಡೆ ಅವ್ವ ನಾನು ಇಬ್ಬರು ಕೂತ್ಕೊಂಡು ನಲ್ಲಿ ಹತ್ರ ಅದನ್ನೆಲ್ಲ ಉಜ್ಜಿ ತೊಳಿಬೇಕು ಸುಣ್ಣ ಹಾಕಿ. ಹಾಗಾಗಿ ಇಬ್ಬರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ನಿಮಗೆ ನೇಚರು ತೋರಿಸ್ಬೇಕಿತ್ತು, ಗದ್ದೆ ಎಲ್ಲ ಹೊರಗಡೆ ಹೇಗಿದೆ ಅಂತೇಳಿ. ಪಕ್ಕದಲ್ಲೇ ಭತ್ತದ ಗದ್ದೆ ಎಲ್ಲ ಇದೆ. ಸೊ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಇಬ್ಬರು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುಣ್ಣನ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀವಿ. ಸಂಬಂಧಗಳು ಅಂದರೆ ಈ ಥರ ಇರಲ್ವ, ಯಾವತ್ತಾದರೂ ಒಂದಿನ ಹೋಗಿ ಹಬ್ಬದಲ್ಲಿ ಊಟ ಮಾಡ್ಕೊಂಡು ಬಂದರೆ ಅಷ್ಟೇ ಅಲ್ಲ. ತುಂಬ ಹಿಂದೆ ಹಳ್ಳಿಗಳಲ್ಲಿ ಈ ರೀತಿ ಹಬ್ಬ ಮಾಡಬೇಕಾದ್ರೆ ಹಿಂದಿನ ದಿನವೇ ಹೋಗಿ ಅವ್ರಿಗೇನಾದರೂ ಹೆಲ್ಪ್ ಮಾಡಿಕೊಡೋದು, ಟೈಮ್ ಸ್ಪೆಂಡ್ ಮಾಡೋದು, ಅಂದರೆ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು, ನೆಂಟರು ಅನ್ನೋದು. ಯಾವತ್ತೋ ಒಂದಿನ ಹೋಗಿ ಊಟ ಮಾಡಿ ಬರೋದ್ರ ಬದಲು ಈ ರೀತಿ ಒಂದಿನ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಂದರೆ ಎಷ್ಟು ಖುಷಿಯಾಗುತ್ತಲ್ವ. ಹಾಗಾಗಿ ನಾನು ಲಡ್ಡು ಕರ್ಕೊಂಡು ನೈಟೇ ಬಂದಿದ್ದೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿರಿಯಾನಿ ಮತ್ತು ಗ್ರೇವಿ ರೆಡಿಯಾಗಿದೆ. ಎಲ್ಲರೂ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಸೊ ನಂತರ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಆ ನಂತರ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ರು. ಸೊ ನಾನು ಅಡುಗೆ ಹತ್ರ ಹೋಗಲೇ ಇಲ್ಲ, ಯಾಕಂದರೆ ನಾವಿಬ್ಬರು ರಮ್ಯಾ ಮತ್ತು ಸೌಮ್ಯಕ್ಕ ಅಂತ ಕರಿತೀವಿ. ಯಾಕಂದರೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ನನಗಿಂತ 1-2 ವರ್ಷ ದೊಡ್ಡವಳು, ರಮ್ಯಾ ಅಂತೂ ನನಗಿಂತನೂ 2 ವರ್ಷ ಚಿಕ್ಕವಳು. ಹಾಗಾಗಿ ನಾನು ರಮ್ಯಾ ಅಂತಲೇ ಹೆಸರಿಟ್ಟು ಕರಿತೀನಿ, ಅವ್ರನ್ನ ಅಕ್ಕ ಅಂತ ಕರಿತೀನಿ. ಯಾಕಂದರೆ ಸಂಬಂಧಗಳಲ್ಲಿ ಚಿಕ್ಕಮ್ಮಂದಿರ ಆದರೂ ಕೂಡ ಇವರು ಒಬ್ಬಳು ಚಿಕ್ಕವಳು, ಇನ್ನೊಬ್ಬರು ದೊಡ್ಡವರು. ಹಾಗಾಗಿ ನಾನು ಹೆಸರಿಡದೆ ಕರೆಯೋದು ಜಾಸ್ತಿ. ಒಳಗಡೆ ಎಲ್ಲ ಮಾಡುವಂಥ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಖೀರು ಎಲ್ಲ ಒಳಗಡೆ ರೆಡಿ ಮಾಡ್ತಾಯಿದ್ದಾರೆ. ಇವರೇ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಜಸ್ಟ್ ನಾನು ಮಸಾಲೆ ಎಲ್ಲ ರುಬ್ಬಿಕೊಟ್ಟೆ ಅಷ್ಟೇ, ಯಾಕಂದರೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ.
ಅವರು ಕೂಡ ಕೆಲಸನ ನನ್ನ ಕೈಯಲ್ಲಿ ಮಾಡಿಸ್ಲಿಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡು ಅಷ್ಟೇ ಅಂತ ಹೇಳಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರೇ ಎಲ್ಲ ಕೆಲಸನೂ ಕೂಡ ಮಾಡ್ಕೋತಾ ಇದ್ದಾರೆ. ಮನೆ ಪಕ್ಕ ಗ್ರೀನರಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತೋಟ ನೋಡಿ. ಫಸ್ಟ್ ಬಂದಾಗ ಅಂದರೆ ಇದು ಊರಿಂದ ಹೊರಗಡೆ ಚೌಟ್ರಿ ಇರೋದ್ರಿಂದ, ಅಂದರೆ ಪಕ್ಕದಲ್ಲೇ ಸಿಟಿ ಇದೆ, ಟೆಂಪಲ್ ಎಲ್ಲ. ಹೆಂಗಪ್ಪ ಇರ್ತಾರೆ ರಾತ್ರಿ ಹೊತ್ತು ಅಂತ ಅನ್ಕೋತೀವಿ. ಇಲ್ಲಿ ರೂಢಿ ಇರೋರ್ಗೆ ಏನು ಅನ್ಸಲ್ಲ, ಈ ಕಡೆ ವಾಕಿಂಗ್ ಎಲ್ಲ ಬರ್ತಾರಂತೆ. ಮತ್ತು ಕೆಳಗಡೆ ಕೆಲಸದವರೆಲ್ಲ ಇರ್ತಾರಲ್ವ, ಭಯ ಇರಲ್ಲ. ಬಟ್ ಸೆಪ್ರೇಟ್ ಮನೆ ಇರೋದ್ರಿಂದ ಒಂಥರ ಫೀಲ್ ಆಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಸೆಪ್ರೇಟ್ ಮನೆ, ಕೆಳಗಡೆ ನೇಚರ್ ಇದೆ, ತುಂಬಾ ಚೆನ್ನಾಗಿದೆ ಇವ್ರ ಮನೆ ವಾತಾವರಣ ಎಲ್ಲ. ಇಲ್ಲಿ ಮಸಾಲೆಗೆಲ್ಲ ನಮ್ಮ ರಮ್ಯಾ ರೆಡಿ ಮಾಡ್ಕೋತಾ ಇದ್ದಾಳೆ. ಎಲ್ಲನೂ ಇವರೇ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಅಂದರೆ ಬೇಗನೆ ಅಡುಗೆ ಆಯಿತು. ನಮ್ಮವ್ವ ಸ್ವಲ್ಪ ಕೆಲಸ ಮಾಡಿ ಈಗ ರೆಸ್ಟ್ ಮಾಡ್ತಾ ಇದ್ದಾಳೆ. ಈ ಕಡೆ ಇಬ್ಬರು ಅಕ್ಕಂದಿರು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ಮಕ್ಕಳೆಲ್ಲ ಕೂತ್ಕೊಂಡು ಒಂದು ಕಡೆ ಮೊಬೈಲ್ ನೋಡೋದು, ಇನ್ನಿಬ್ಬರು ಆಟ ಆಡೋದು, ಆ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೋಟಿ ಗೊಜ್ಜೆಲ್ಲ ರೆಡಿ ಆಗ್ತಾಯಿದೆ. ಮಧ್ಯದಲ್ಲಿ ನಮ್ಮ ರಮ್ಮಿನ ಮಕ್ಕಳೆಲ್ಲ ನಾವು ಎಲ್ಪ್ ಮಾಡ್ತೀವಿ ಅಂದ್ಕೊಂಡು ಬಂದು ಮಧ್ಯದಲ್ಲಿ ನೋಡಿ ಎಲ್ಪ್ ಮಾಡೋಕ್ಕೆ, ಅಂದರೆ ನಮ್ಮ ಸೌಮ್ಯಕ್ಕಂಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ. ಅವಳು ನಾವು ಬಂದು ಏನೇ ಅವ್ರು ಇದು ಮಾಡಿದ್ರು ಒಡೆಯಲ್ಲ, ಹೋಗ್ಲಿ ನೀವು ತಿರುಗಿ ಇದನ್ನು ಅಂತೇಳಿ ಕೊಟ್ಬಿಟ್ಟು ನಿಂತ್ಕೊಬಿಡ್ತಾರೆ, ಒಡೆಯಲ್ಲ. ನಮ್ಮ ರಮ್ಯಾ ಆದರೆ ಸ್ವಲ್ಪ ಸ್ಟ್ರಿಕ್ಟ್, ಅವಳು ದೂರ ಹೋಗಿ ಏನು ಕಳಿಸ್ತಾಳೆ. ಆದರೆ ನಮ್ಮ ಸೌಮ್ಯಕ್ಕೆ ಆ ರೀತಿ ಎಲ್ಲ, ಮಕ್ಕಳನ್ನ ಸ್ವಲ್ಪ ಫ್ರೀಯಾಗಿ ಬಿಡ್ತಾಳೆ ಆಟ ಆಡಲಿ ಅಂತೇಳಿ. ಒಂದು ಕಡೆ ಗೊಜ್ಜು ಕೂಡ ರೆಡಿ ಆಯ್ತಾಯಿದೆ, ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಡುಗೆನೂ ಇವರೇ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿದರು. ನಾನಂತೂ ಇವ್ರ ಮನೇಲಿ ಒಂದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಾನು ವಿಡಿಯೋ ಹಾಕಿದ್ದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಒಂದಿನ ಸಂಬಂಧಗಳಂತಂದರೆ ಒಂದಿನ ಹೋಗಿ ಉಳ್ಕೊಂಡು ಅವ್ರ ಮನೇಲಿ ಇರಬೇಕು ಅಂತ ಇತ್ತೀಚೆಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ನಾವು ಯಾವತ್ತೋ ಒಂದಿನ ಹೋಗ್ತೀವಿ, ಯಾವತ್ತೋ ಒಂದಿನ ಫೋನಲ್ಲಿ ಮಾತಾಡ್ತೀವಿ. ಅದ್ರ ಬದಲು ಈ ರೀತಿ ಹೋದರೆ, ನನಗಂತೂ ಈ ಸರಿ ತುಂಬ ಮನೆಗಳನ್ನ ಭೇಟಿ ಮಾಡಿದೆ. ಅಂದರೆ ಅಜ್ಜಿ ಮನೆ, ಆಂಟಿದಿರ ಮನೆ, ಆ ರೀತಿ ಎಲ್ಲ ಹೋದೆ. ಆದರೆ ನಾನು ವಿಡಿಯೋ ಹಾಕಿರಲಿಲ್ಲ. ಆದರೆ ನಾನು ಈಗ ವಿಡಿಯೋ ಮಾಡಿರುವಂಥದ್ದೆಲ್ಲ ಈಗ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಎಲ್ಲ ವೀಡಿಯೋನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಲಾಸ್ಟಲ್ಲಿ ಅಡುಗೆ ಎಲ್ಲ ಆಯಿತು, ಮುದ್ದೆನೂ ಕೂಡ ಮಾಡಾಯಿತು. ಈಗ ಚೇರ್ಸ್ ಎಲ್ಲ ಅರೇಂಜ್ ಮಾಡಿ ಊಟಕ್ಕೆ ಬಡಿಸೋದಷ್ಟೇ ಬಾಕಿ. ಸೊ ಇನ್ಮೇಲೆ ನೆಂಟರು ಬರ್ತಾರೆ. ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಬಂದರು. ಮೊದಲನೇ ಪಂಕ್ತಿನ ಊಟ ಮಾಡಿಕೊಂಡು ನಾವು ಊರಿಗೆ ಹೊರಟ್ಬಿಟ್ವಿ. ಯಾಕಂದರೆ ಈ ಹಬ್ಬ ಆದ ಮಾರನೇ ದಿನವೇ ನಾವು ತೈಲೂರಿಗೆ ಹೋಗಬೇಕಿತ್ತು. ಅಂದರೆ ನಮ್ಮಮ್ಮವರ ತವ್ರ ಮನೆಗೆ ಅಲ್ಲಿ ಹಬ್ಬ ಇತ್ತು. 25 ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಾರೆ. ಆ ಊರಿಗೆ ನಾವು ಹೋಗಬೇಕಿತ್ತು, ಬಟ್ಟೆ ಎಲ್ಲ ಅರೇಂಜ್ ಮಾಡಿಕೊಂಡು. ಸೊ ಹಾಗಾಗಿ ನಾವು ಮೊದಲನೇ ಪಂಕ್ತಿಲೇ ಊಟ ಮಾಡ್ಕೊಂಡು ಇವಾಗ ಊರಿಗೆ ಹೊರಡ್ತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ, ನಮ್ಮ ಅಮ್ಮ, ನನ್ನ ತಂಗಿ ಮಕ್ಕಳು. ನನ್ನ ತಂಗಿ ಆಮೇಲೆ ಬಂದಳು ಊಟ ಮಾಡೋದಕ್ಕೆ. ಅವರೂರು ಕೂಡ ಮದ್ದೂರೇನೆ, ಆದರೆ ಅವರು ಈ ಹಬ್ಬನ ಮಾಡಲ್ಲ. ಮಾರ್ಲಮ್ಮಿ ಹಬ್ಬ ಮಾಡ್ತಾರಲ್ವಾ, ಹಾಗಾಗಿ ಹಬ್ಬನ ಮಾಡಲ್ಲ. ಸೊ ಹಾಗಾಗಿ ಅವಳು ಆಮೇಲೆ ಊಟಕ್ಕೆ ಬಂದಳು. ನಾವು ಊಟ ಮಾಡ್ಕೊಂಡು ಊರಿಗೆ ಹೊರಟ್ಬಿಟ್ವಿ. ಸೊ ಫ್ರೆಂಡ್ಸ್, ನಾನು ಈಗ ವಿಡಿಯೋನ ಎಂಡ್ ಮಾಡ್ತೀನಿ. ಒಂದು ದಿನ ಚಿಕ್ಕಮ್ಮನ ಮನೇಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಏನೇನು ಅಡುಗೆ ಮಾಡಿದ್ರು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹಾಕಿರುವಂಥದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಬೋಟಿ ಗೊಜ್ಜು, ಚಿಕನ್ ಚಾಪ್ಸು, ಮಟನ್ ಸಾಂಬಾರು, ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 25 ವರ್ಷಕ್ಕೊಂದು ಸರಿ ಊರಲ್ಲಿ ಮರಿ ಊಟನ, ಸುಮಾರು 800 ಮರಿನ ಕಟ್ ಮಾಡಿ ಹಬ್ಬ ಮಾಡಿದ್ದಾರೆ ಊರಲ್ಲಿ. ಆ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರು, ಆ ದೇವ್ರು ಯಾವುದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋನೂ ಕೂಡ ಮಿಸ್ ಮಾಡ್ದೇ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.